ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕಾಲಾಷ್ಟಮಿ ಒಂದು ವಿಶೇಷವಾಗಿ ಇವತ್ತು ನಮ್ಮ ಕಾಲಭೈರವ ಅಘೋರ ಮಂಡಲ ವಿಶೇಷ ಒಂದು ದಿವ್ಯ ಕಾರ್ಯಕ್ರಮ ಮತ್ತು ಮಂಗಳೂರು ಭಾಗದ ಬದ್ರಿ ಮಂಜುನಾಥ ಹಿಂಭಾಗದಲ್ಲಿ ಕಾಲಭೈರವ ಒಂದು ದಿವ್ಯ ಕ್ಷೇತ್ರದಲ್ಲಿ ಇವತ್ತು 108 ಅಡಿ ಭೂಮಿ ಸ್ಪರ್ಶ ಆಗ್ತಾಯಿದೆ. ಆ ವಿಶೇಷ ಕಾರಣವಾಗಿ ರುದ್ರಾಶ್ರಮದಲ್ಲಿ ನಮ್ಮ ಆತ್ಮೀಯರು ಗೋವಿಂದರಾಜ್ ಅವರ ಒಂದು ವೃದ್ಧಾಶ್ರಮದಲ್ಲಿ, ಯಾಕಂದರೆ ಹಿರಿ ಜೀವಗಳ ವ್ಯಕ್ತಿಗಳನ್ನೆಲ್ಲನೂ ನಿಜವಾಗ್ಲೂ ಇವತ್ತು ಒಂಥರ ಖುಷಿಯಾಗ್ತಾ ಇದೆ. ಇಲ್ಲಿ ಒಂದು ಅಂಗವಿಕಲರಿರ್ಬೋದು, ರುದ್ರರಿರ್ಬೋದು, ಇವ್ರಿಗೆಲ್ಲರೂ ಒಂದು ಫ್ಯಾಮಿಲಿ ಕುಟುಂಬದ ಸಮೇತ ಸೌಕರ್ಯಗಳನ್ನ ನೋಡಿಕೊಂಡು ಮೇಡಮ್ ಅವರು, ಗೋವಿಂದರಾಜ್ ಅವರು ಇವರೆಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೋಮಾಂಚನವಾದ ಒಂದು ವಿಷಯ. ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪ್ರತಿಯೊಂದು ಜಿಲ್ಲೆಗಳ ವ್ಯಾಪ್ತಿಗಳಿಗೆ ಹೋಗಿ ಅಲ್ಲಿರೋಂಥ ವೃದ್ಧಾಶ್ರಮಗಳನ್ನೆಲ್ಲ ಗುರುತಿಸಿ ಅಲ್ಲಿರೋಂಥ ವಯಸ್ಸಾದವರಿಗೆ ಒಂದು ಸಣ್ಣ ಸೇವೆ ಮಾಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಹೆಚ್ಚಾಗಿ ನಮ್ಮ ಭೈರವಿ ಅಮ್ಮನವರ ಒಂದು ಆದೇಶದ ಮೇರೆಗೆ ಇವತ್ತು ಈ ಭಾಗದಲ್ಲಿ ನಾವು ಒಂದು ಅನ್ನದಾನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಅಲ್ಲಿ ಭೂಮಿ ಸ್ಪರ್ಶದ ಕಾರ್ಯಕ್ರಮ ನಡೀತಾ ಇದೆ. ಆ ಇದರಿಂದ ವಿಶೇಷವಾಗಿ ಇಲ್ಲಿ ನಾವು ಬೆಂಗಳೂರಲ್ಲಿ ಇವತ್ತು ಇರೋದ್ರಿಂದ ಇವತ್ತು ಈ ವೃದ್ಧಾಶ್ರಮದಲ್ಲಿ ಒಂದು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಕಾಲಾಷ್ಟಮಿ ಮಿಥುನ ರಾಶಿಗೆ ಸಂಚಾರ. ಆವಾಗ ತಮಗೆಲ್ಲರಿಗೂ ಮತ್ತು ಹಿರಿ ಜೀವಗಳನ್ನ ನೋಯಿಸ್ಬೇಡಿ, ಅವ್ರನ್ನ ಒಂದು ವಯಸ್ಸಾದಂಥ ಕಾಲದಲ್ಲಿ ಖುಷಿಯಾಗಿ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ. ಯಾಕೆಂದರೆ ನಾಳೆ ದಿನ ನಾವು ಅವ್ರ ಏಜಿಗೆ ಬರ್ತೀವಿ. ಅವ್ರ ಏಜಿಗೆ ಬಂದಾಗ ನಾವಿವತ್ತು ಏನು ಬಲಭುಜ ಎಡಭುಜ ಏನಿದೆ ಇದೇ ತಗಡಿ. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಶನೇಶ್ವರ ಸ್ವಾಮಿ ಇವಾಗ ನಿಮಗೆ ಈ ಶನಿ ದಶೆ ನಡೀತಾ ಇದೆ, ಇದು ದಶೆ ನಡೀತಾ ಇದೆ ಅನ್ನೋದು ಸುಳ್ಳು. ಪ್ರತಿಯೊಬ್ಬನಿಗೂ 50 ವರ್ಷ ಆದಮೇಲೆ ಸ್ವಾಮಿ ಒಂದು ಸಂಚಲನ ನಡೆಯೋದು. ಆ ಒಂದು ಉದ್ದೇಶಕ್ಕೆ ನೋಡಿ, ನಮ್ಮ ತಗಡಿ ಪಾಪ ಕರ್ಮಗಳು ಪುಣ್ಯ ಫಲಗಳು ಇವೆಲ್ಲ ಯಾವಾಗ ಗೋಚಾರ ಫಲಗಳಾಗುತ್ತೆ ಅಂದರೆ ವಿಶೇಷವಾಗಿ ನಾವು ಮಾಡಿದಂತಹ ಕರ್ಮ ಧರ್ಮ ಎರಡೂ ಬಲಭುಜ ಎಡಭುಜದಲ್ಲಿ. ಈ ನ್ಯಾಲ್ಗೆನೆ ನೀಡಲು ತಲೆನೇ ಒಂದು ತಗಡಿ ಥರ. ಹಾಗಾಗಿ ಇಲ್ಲಿ ನಮ್ಮ ಕೈಯಲ್ಲಿ ಆದಂಥ ಒಂದು ಚಿಕ್ಕದಾದ ಚೊಕ್ಕದಾದ ಸೇವೆಗಳನ್ನ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಇದು 18 ವರ್ಷದಿಂದ ಒಂದು ಸೇವೆ ಸಲ್ಲಿಸ್ಕೊಂಡ್ಬರ್ತಾ ಇದೆ. ಮತ್ತು ನಮ್ಮ ಭೈರವಿ ಅಘೋರಿ ಅಮ್ಮನವರ ಒಂದು ಆದೇಶದ ಮೇರೆಗೆ ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಎಲ್ಲರಿಗೂ ಒಂದು ಮನವಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ವಯಸ್ಸಾದವ್ರನ್ನ ಒಂದು ನಾವು ಎಲ್ಲಿ ನಗ್ನಗ್ತಾ ಅವ್ರಿಗೆ ಒಂದು ನಾವು ಸೇವೆ ಸಲ್ಲಿಸ್ತೀವಿ. ಇದು ಲಕ್ಷ್ಮೀ ಸಂಚಾರ ನಮ್ಮ ಅಘೋರಿ ಇದರಿಂದ ಬಂದಿರೋಂಥ ಒಂದು ವಾಗ್ದಾನ. ಇವತ್ತು ವಿಶೇಷವಾಗಿ ರುದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ತಂದೆ ತಾಯಿಗಳು ಈಗ, ಯಾಕಂದರೆ ನಾವು ಅವ್ರ ಏಜಿಗೆ ಬಂದಾಗ ನಾವು ಇವತ್ತು ಏನೇನು ಪುಣ್ಯ ಫಲಗಳು ಮಾಡಿರ್ತೀವಿ ಇದು ನಮಗೆ ಬೇರೆಯವ್ರ ಮುಖಾಂತರ ಸಿಗುತ್ತೆ. ಇದು ನನ್ನ ಅನುಭವ ಮಾತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ, ಗ್ರಾಮಾಂತರ ಮಟ್ಟದಲ್ಲಿ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಮುಜರಾಯಿ ಇಲಾಖೆ ಮಾಡದಿರೋ ಕೆಲಸ ನಮ್ಮ ಧಾರ್ಮಿಕ ದೇವಸ್ಥಾನಗಳು ಇವಾಗ ಮಾಡ್ತಾ ಇದೆ. ಈಗ ಇದರಲ್ಲಿ ಜೊತೆಗೆ ಒಂದು ವೃದ್ಧಾಶ್ರಮಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಅವ್ರಿಗೆ ಒಂದು ಸಣ್ಣ ಪುಟ್ಟ ಒಂದು ಸೇವೆಗಳು ಮಾಡೋ ಅಂಥ ಒಂದು ವಿಶೇಷ ಕಾರ್ಯಕ್ರಮ. ರಾಜ್ಯಾಧ್ಯಕ್ಷರ ಶ್ರೀನಿವಾಸ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ಅಷ್ಟೇ. ನಾನು ಅವ್ರು ಯಾವುದೇ ಒಂದು ಸಹಾಯವನ್ನು ಎದ್ದು ಚಾಚಲ್ಲ. ಅವ್ರದೇ ಒಂದು ಸ್ವಂತ ಈ ಕೆಲಸ ಹೋಗೋದು. ಆದರೆ ಅವ್ರು ಯಾವುದೋ ಅಪೇಕ್ಷಣೆ ಮಾಡಲ್ಲ. ಅವ್ರು ಈ ಥರ ಕಣ್ಣಿಂದ ವಯಸ್ಸಿಂದ ಆ ಥರ ನಾವು ಹೃದಯ ಮಿಡಿತೈತೆ. ಈ ಥರ ಹೃದಯ ಮಿಡಿಯೋರು ಯಾರು ಅಂತ ನಾವು ನೋಡಿಲ್ಲ. ಆದರೂ ಈಗ ಸೇವೆ ಮಾಡ್ತಾ ಬಂದ ತಾಯಿ ಅವರ ಒಂದು ಆಶೀರ್ವಾದ ಮತ್ತು ಇಡೀ ದೇವರು ಎಷ್ಟು 31 ಜಿಲ್ಲೆ ಜನರ ಆಶೀರ್ವಾದ ಈ ಒಂದು ಮಾಡ್ತಾ ಇರೋಕ್ಕೆ ನಾವು ಹೆಚ್ಚಿನ, ಯಾಕಂದ್ರೆ ನಾವು ಹೇಳ್ಬಾರ್ದು. ನಮ್ಮ ಜನ ಗುರುತಿಸಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಸಂತೋಷ ಈ ಒಂದು ಸಮಯದಲ್ಲಿ.